ಮನಸ್ಸು ಹೇಳಿದ್ದನ್ನು ನಾವು ಕೇಳಿ ನಾವು ಮೋಸಕ್ಕೆ ಆಗುವವರಾಗಿದ್ದೇವಾ? ಪಾಪದಲ್ಲಿ ಸಿಕ್ಕಿಕೊಳ್ಳುವವರಾಗಿದ್ದೇವಾ? ನಮ್ಮ ದೇಹ ಮನಸ್ಸು ಎರಡೂ ಸೇರಿ ಮಾಡುವಂಥ ಕೆಲಸಗಳಿಗೆ ನಾವು ಒಳಗಾಗುವವರಾಗಿದ್ದೇವಾ? ಇದು ಆದಾಮನು ಮಾಡಿರುವಂಥ ಅವಿಧೇಯತೆಗೆ, ಪಾಪಗಳಿಂದ ಮುಂದುವರೆದದ್ದಾಗಿದೆ, ಅದು ಬಂದದ್ದಾಗಿದೆ. ಅದರಿಂದ ನಾವು ಬಿಡುಗಡೆ ಹೊಂದಬೇಕಾದರೆ ಒಬ್ಬನ ವಿಧೇಯತೆ, ಅದು ಯೇಸು ಕ್ರಿಸ್ತನ ವಿಧೇಯತೆಯಿಂದ ನಾವು ಬಿಡುಗಡೆ ಹೊಂದುವವರಾಗಿದ್ದೇವೆ. ಯೇಸು ಕ್ರಿಸ್ತನು ದೇವರಿಗೆ ವಿಧೇಯನಾಗಿ ತನ್ನ ಮಹಾಮಹಿಮೆ ಪದವಿಯನ್ನು ಬಿಟ್ಟು, ದೇವರೇ ತನ್ನ ಮಹಿಮೆಯನ್ನು ಬಿಟ್ಟು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ವಿಧೇಯತೆಯಿಂದ ತನ್ನ ರಕ್ತವನ್ನು ಸುರಿಸಿದನು, ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು ಎಂದು ನಾವು ಲೋಕದಲ್ಲಿ ಸತ್ಯವೇದದಲ್ಲಿ ಬೈಬಲ್ನಲ್ಲಿ ನಾವು ನೋಡುವರಾಗಿದ್ದೇವೆ.